ನದಿಯ ಮೇಲೆ 359 ಮೀ. 178 ಅಡಿ ಎತ್ತರದಲ್ಲಿರುವ ಚೆನಾಬ್ ಸೇತುವೆಯ ಬಗ್ಗೆ ನಾವು ಮಾತನಾಡೋಣ. ಇದು ವಿಶ್ವದ ಅತಿ ಎತ್ತರದ ರೈಲು ಸೇತುವೆಯಾಗಿದೆ. ಈಗ ಮತ್ತೊಂದು ನೋನಿ ಸೇತುವೆ. ಈಶಾನ್ಯ ಭಾಗಕ್ಕೆ ಶುಭ ಬ್ರಾಡ್ ಗೇಜ್ ಜಾಲದೊಂದಿಗೆ ಸಂಪರ್ಕಿಸುತ್ತದೆ ಮತ್ತು ಪ್ರಯಾಣವನ್ನು ಕಡಿಮೆ ಮಾಡುತ್ತದೆ. ಪ್ರಸ್ತುತ 10-12 ಗಂಟೆಗಳಿಂದ 2.5 ಗಂಟೆಗಳವರೆಗೆ ಸಮಯ. ಪ್ರಸ್ತುತ ಕಣಿವೆಯನ್ನು ದಾಟಲು 220 ಕಿಮಿ ಪ್ರಯಾಣದ ಅಗತ್ಯವಿದೆ. ಮುಖ್ಯ ಇಂಜಿನಿಯರ್ ಸಂದೀಪ್ ಶರ್ಮಾ ಈ ಹಿಂದೆ ಏಷ್ಯನ್ ನ್ಯೂಸ್ ಇಂಟರ್ನ್ಯಾಷನಲ್ಗೆ ಹೀಗೆ ಹೇಳಿದರು: ಯೋಜನೆಯ ಪೂರ್ಣಗೊಂಡ ನಂತರ 111 ಕಿಮಿ ದೂರವನ್ನು 2-2.5 ಗಂಟೆಗಳಲ್ಲಿ ಕ್ರಮಿಸಲಾಗುವುದು. ಪ್ರಸ್ತುತ ಜಿರಿಬಾಮ್ ಇಂಫಾಲ್ ನ ವ್ಯವಕಲನ 37 ನಡುವಿನ ಅಂತರವು 220 ಕಿಮಿಯಾಗಿದೆ. ಇದು ಸುಮಾರು 10-12 ಗಂಟೆಗಳ ಪ್ರಯಾಣವನ್ನು ತೆಗೆದುಕೊಂಡಿತು. ಅವರು ನಿರ್ಮಾಣದ ಸಮಯದಲ್ಲಿ ಎದುರಿಸುತ್ತಿರುವ ಅಡೆತಡೆಗಳ ಬಗ್ಗೆ ಮಾತನಾಡಿದರು. ಮಾನ್ಸೂನ್ ಸಮಯದಲ್ಲಿ ನ ವ್ಯವಕಲನ 37 ನಲ್ಲಿ ಭೂಕುಸಿತಗಳು ಹೆಚ್ಚಾಗಿ ಸಂಭವಿಸುತ್ತವೆ. ಇದು ಈ ಸ್ಥಳಕ್ಕೆ ಏಕೈಕ ಮಾರ್ಗವಾಗಿದೆ. ಏಪ್ರಿಲ್ನಿಂದ ಅಕ್ಟೋಬರ್ವರೆಗೆ ಇಲ್ಲಿ ಅಪಾರ ಮಳೆಯಾಗುತ್ತದೆ. ಆ ಸಮಯದಲ್ಲಿ ಇಲ್ಲಿ ಕೆಲಸ ಮಾಡುವುದು ಕಷ್ಟ. ದಂಗೆಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಇವೆ. ಇದು ಕೆಲವೊಮ್ಮೆ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಎಲ್ಲರಿಗೂ ಧನ್ಯವಾದಗಳು.